ಸೌಮ್ಯ ಹೇಳ್ದ ಏನಕ್ಕೆ ಏನವ ಮತ್ತೆ ಬಿಟ್ಟ ಅದೇ ಲಾಲ್ಬಾಗ್ ಹೋಗ್ಬೇಕು ಅಂದಿದ್ದಲ್ಲ ನಿನ್ ಗಂಡನ್ಗೆ ಹೇಳ್ದ ಲಾಲ್ಬಾಗು ಕಬ್ಬನ್ ಪಾರ್ಕು ಆಮೇಲೆ ವಿಧಾನಸೌಧ ಎಲ್ಲ ನೋಡಕ್ ಹೋಗೋದ ಕರ್ಕೊಂಡು ಹೋಗಕ್ಕೆ ಹೇಳವ ನಾನು ನೆನ್ನೆ ಹೇಳಿನಿ ಮರ್ತ್ಬಿಟ್ಟ ಅಯ್ಯೋ ಅದಕ್ಕೆ ಅವ್ರಿಗೆ ರಜಾ ಕೊಡಕ್ಕಿಲ್ಲ ಕಣಕ್ಕೆ ಅದಕ್ಕೆ ಅಯ್ಯೋ ನನಗಿಂತ ಹೆಚ್ಚವ ಊರಿಂದ ಅಲ್ಲಿಂದ ಇಲ್ಲಿಗೆ ಅಂತ ಬಂದೀನಿ ನೋಡು ಹೆಂಗಂತ ಇದಿ ಅಂದ್ಬಿಟ್ಟು ಅಲ್ಲ ಏನಾದವ ಒಂದ್ ದಿವಸ ರಜೆ ಹಾಕ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಆಯ್ತಿಲ್ವಾ ಅದಕ್ಕೆ ಒಂದು ಕೆಲಸ ಮಾಡದ ನಾನು ನೀವೇ ಬಸ್ಸಲ್ಲಿ ಹೊಂಟೋಗದ ಅಯ್ಯೋ ಸೌಮ್ಯ ನೋಡು ನಮ್ಮ ಪರಿಸ್ಥಿತಿ ಎಲ್ಲಿಗೋದ್ರೂ ನಮ್ಮ ಮನೆ ಬರೋ ಬದಲಾಯ್ತಿಲ್ಲ ಅಲ್ಲೂ ಬಸ್ಸಲ್ಲಿ ತಿರ್ತಿದ್ದೋ ನಿಮ್ಮ ಅಣ್ಣ ಕೂಟ್ರು ತಗೊಂಡಿಲ್ಲ ಇಲ್ಲ ಕಾರು ಇಲ್ಲ ಏನೂ ಇಲ್ಲ ಹೆಂಗೋ ಇಲ್ಲ ರೀ ಒಂಚೂರು ಕಾರಲ್ಲಿ ಓಡಾಡ್ಕೊಳ್ಳೋದಂತ ಆಸೆ ಮಾಡಿದೆ ದೇವ್ರಿಗೆ ಅದು ಇಷ್ಟ ಆಗಿಲ್ಲ ಅನಿಸ್ತದೆ ಬಿಡತ್ತಾಗೆ ಸಿಕ್ಕಿಲ್ಲ ಬಸ್ಸಲ್ಲೇ ಹೋಗದ ಸರಿ ಅದಕ್ಕೆ ಆಯ್ತು ರೆಡಿಯಾಗಿ ಹೋಗಿ ಹೋಗದ ಸರಿ ಕಣವ ಆಯ್ತು ಸೌಮ್ಯ ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ ಹ್ಞೂ ರೀ ಹೋಗಿವ್ರಿ ರೀ ಅದಕ್ಕೆ ವಿಧಾನಸೌಧ ಕಬ್ಬನ್ ಪಾರ್ಕು ಲಾಲ್ಬಾಗು ಎಲ್ಲ ನೋಡ್ಕೊಬರ್ಬೇಕಂತೆ ಅದಕ್ಕೆ ಹೋಗದ ಅಂತದೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಬರ್ತೀನಿ ಹೌದಾ ಸರಿ ಸಂಡೇ ರಜೆ ಇರ್ತಿತ್ತಲ್ವಾ ನಾವು ಹೋಗ್ಬೋದಾಗಿತ್ತು ಅದಕ್ಕೆ ಅಲ್ಲಿ ಗಂಟೆ ಇದ್ದಾಗ ಆಯ್ತಲ್ಲ ಅಣ್ಣಂಗೆ ಅಡುಗೆ ಮಾಡ್ಕೊಡ್ಬೇಡ್ದ ಓದ್ಗಿದ್ದದು ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಸರಿ ಆಯಿತು ನೋಡು ದುಡ್ಡಿದೆಯಲ್ವಾ ನಿನ್ನ ಕೈಲಿ ಕೊಟ್ಟಿದ್ದೀನಿ ನಿನ್ಗೆ ಎಷ್ಟು ಬೇಕು ಕರ್ಕೊಂಡು ಹೋಗು ಪಾಪ ನಿಮ್ಮ ಅದಕ್ಕೆ ಎಲ್ಲೂ ಹೋಗಲ್ಲ ಅವ್ರಿಗೆ ಏನು ಬೇಕೋ ಆರಾಮಾಗಿ ಕೊಡಿಸು ಆಯ್ತಾ ರೀ ಹೋಗಿ ಕತೆ ಎಲ್ಲ ಖರ್ಚು ಮಾಡ್ಬಿಟ್ಟು ಆಮೇಲೆ ದುಡ್ಡಿಲ್ಲದೆ ಪರದಾಟ ಕೂತ್ಕೊಂಡಿರಾ 1,000 ರೂಪಾಯಿ ತಗೋತೀನಿ ಅಷ್ಟೇ ಅಯ್ಯೋ ಏನು ಸಾಕಾಗುತ್ತೆ ನೋಡು ಎಲ್ಲೆಲ್ಲೋ ಉಳ್ಸಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗುತ್ತೆ ಆ ಥರ ಎಲ್ಲ ಕಂಜೂಸ್ ಬುದ್ಧಿ ಮಾಡಬಾರ್ದು ಸೌಮ್ಯ ನನ್ನ ಮಾತು ಕೇಳು ಏನಾದರೂ ಒಂದು ಚೆನ್ನಾಗಿರೋ ಒಂದು ಸೀರೆ ಕೊಡಿಸೋ ಅವ್ರಿಗೆ ಒಪ್ರೂಪ್ತಾಗಿ ಬಂದಿದ್ದಾರೆ ಅಲ್ವಾ ಇರಲಿ ಆಯ್ತಾ ಏನಾದರೂ ಕೊಡಿಸೋ ಅವ್ರಿಗೆ ಸುಮ್ಮನೆ ರೀ ಒಂದು 200 ರೂಪಾಯಿ ತಗೋ ಹೋಗ ನಂಗಾರೆ ಒಂದು ಸುಮಾರಾಗಿರೋದು ಒಂದು ಸೀರೆ ತಗೊಡ್ತೀನಿ 1,000 ರೂಪಾಯಿ ಕೊಟ್ಟು ತಗೊಡ್ತೀನಿ ಸೀರೆ ಸಾಕಲ್ವಾ ನೋಡು ನಾನು ನಿನ್ನ ಲೆಕ್ಕ ಕೇಳ್ತೀನಾ ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗು ಓಕೆ ಮತ್ತು ಖುಷಿಯಾಗಿರಲಿ ಪಾಪ ಹಳ್ಳಿಯಿಂದ ಬಂದಿದ್ದಾರೆ ಅವ್ರಿಗೂ ಬೇಜಾರಾಗ್ತಿರುತ್ತೆ ನೋಡು ನನ್ನ ನಾದಿನಿ ಮನೆಗೆ ಹೋಗಿದ್ದೆ ಅವಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಅನ್ಸ್ಕೋಬೇಡ್ದು ನೀನು ನಿನಗೆ ಯಾವುದೇ ಥರದಲ್ಲೂ ನಿನ್ಗೊಂದು ಮಾತು ಕೇಳಿಸೋದು ನನಗಿಷ್ಟ ಇಲ್ಲ ಆಯ್ತಾ ಆಯ್ತು ರೀ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿ ನಿನ್ನಕ್ಕೆ ಇದೆ ಉದಾಹರಣೆ ಕಣ್ರಿ ಅಮ್ಮ ತಾಯಿ ಯಾವ್ದಾರು ಒಂದು ಸಂದರ್ಭ ಸಿಕ್ಕರು ಸಾಕು ಗಂಡನ ಹೋಗ್ಲಕ್ಕೆ ನಿಂತ್ಕೊಬಿಡ್ತೀಯಾ ಸರಿ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಡ್ಯೂಟಿಗೆ ಹೋಗೋಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಸರಿ ಆಯಿತು ಏನು ಮೇಡಮ್ ಏನು ಇಷ್ಟೊಂದು ಕೂಲಾಗಾಯ್ತು ಅಂತ ಇದೆಯಾ ಇನ್ನೇನು ಮಾಡಬೇಕು ಏನು ಅದಕ್ಕೆ ಬಂದ್ಮೇಲೆ ಕೈಗೆ ಸಿಗ್ತಾ ಇಲ್ಲ ನೀನು ರೀ ಅದಕ್ಕೆ ಬಂದದ್ದು ಬಿಡ್ರಿ ಸುಮ್ಯ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ ಆಯ್ತು ಹೊರಟು ಬನ್ನಿ ಏನವ ನಾನು ಶಿವ ಪೂಜೆ ಕರಡಿ ಆಗ್ಬಿಟ್ನಾ ಅದಕ್ಕೆ ಏನಿಲ್ಲ ಅವ್ರದ್ದು ಸರ್ಟ್ತು ಗುಂಡಿ ಕಿತ್ತೋಗಿತ್ತು ಅದನ್ನ ಸರಿ ಮಾಡ್ತಿದ್ದೆ ನೋಡ್ಬೇಕಂದ್ಬಿಡವ ಗುಂಡಿ ಸರಿ ಮಾಡ್ತಿದ್ದು ನೋಡ್ಬೇಕಂದ್ಬಿಡು ನಾನು ಮದುವೆ ಆಗಿ 10 ವರ್ಷ ಆಯ್ತು ನನಗೂ ಎಲ್ಲ ಅನುಭವ ಅದೇ ಅದಕ್ಕೆ ಬನ್ನಿ ಈಗ ರೆಡಿ ಆಗೋರು ಅದಕ್ಕೆ ಯಾವ್ದಾರು ಚೆನ್ನಾಗಿರೋದು ಒಂದು ಡ್ರೆಸ್ ಕೊಟ್ಟ ನಿಂದ ಸರಿ ಅದಕ್ಕೆ ಬನ್ನಿ ಕೊಟ್ಟನು ನೀನು ಹೊಚ್ಕಟ್ಟ ರೆಡಿ ಆಗು ಆಯ್ತು ಅದಕ್ಕೆ ಅಯ್ಯೋ ಮಗ ಏನು ಚೆನ್ನಾಗದೆ ವಿಧಾನಸೌಧ ಅಲ್ವತ್ಕೆ ನಾನು ಒಂದು ದಿವಸ ಬರೀತೀರ ಕಣಕ್ಕೆ ಒಳ್ಳೆ ಸಕ್ಕತ್ತಾಗದೆ ಮಗ ಸೊಮ್ಮೆ ಇಲ್ಲಿ ನಿಂತ್ಕೊತೀನಿ ಫೋಟೋಗಳು ತೆಗಿ ಒಂದೆರಡ ಬಾ ಸೊಮ್ಮೆ ನಿನಗೆ ತಗೊಳನ್ ಫೋಟೋನ ಇಬ್ರು ಜೊತೆಲಿ ತಗೊಳದ ಅದಕ್ಕೆ ನೋಡಿ ಕಡೆ ಸೌಮ್ಯ ಎಷ್ಟು ಚೆನ್ನಾಗಿದೆ ಸೌಮ್ಯ ನೋಡಿದ್ರೆ ಭಾಳ ಖುಷಿ ಆಯ್ತದೆ ಕಣ್ ಸೌಮ್ಯ ಇಷ್ಟ ಆಯ್ತದಕ್ಕೆ ತುಂಬ ಇಷ್ಟ ಆಯ್ತು ನನಗಂತೂ ಅಯ್ಯೋ ಎಷ್ಟು ಚೆಂದಾಗಿದೆ ಸೌಮ್ಯ ಸಕ್ಕತ್ತಾಗದೆ ನೀನು ತುಂಬ ಅದೃಷ್ಟವಂತೆ ಇಲ್ಲೇ ಇರ್ತೀವಿ ಯಾವಾಗ್ಲೂ ಬೇಕಾದ್ರೆ ನೋಡ್ಬೋದು ಅಯ್ಯೋದಕ್ಕೆ ಮಾಡೋ ಕೆಲಸ ಯಾವಾಗ್ಲೂ ಬರಕದಕ್ಕೆ ಏನಾರ ಹೇಳಿ ನೀನೇ ಅದೃಷ್ಟವಂತೆ ಕಂಡ್ಬಿಡವ ಸೂಪರ್ ಆಗದೆ ಕಣ ಮಾತ್ರ ನನಗಂತೂ ಬಹಳ ಸಂತೋಷ ಆಯ್ತು ಕಣ್ ಸೌಮ್ಯ ವಾವ್ ಸೌಮ್ಯ ಏನ್ ಸೂಪರ್ ಆಗಿತ್ತು ಸೌಮ್ಯ ನನ್ಗಂತೂ ತುಂಬಾ ಇಷ್ಟ ಆಯ್ತು ಕಣ್ ಸೌಮ್ಯ ಅಯ್ಯೋ ನಿಜವಾಗ್ಲೂ ನೀನು ಎಷ್ಟೊಂದು ಅದೃಷ್ಟವಂತೆ ನಿಜ ನಂಗೆ ಭಾಳ ಖುಷಿ ಆಯಿತು ಅಯ್ಯೋ ದೇವ್ರನ್ಗೂ ನಿಜವಾಗ್ಲೂ ತಾಯಿ ನನಗೆ ಇಲ್ಲಿ ಬರೋಕೆ ಇಷ್ಟ ನಿಮ್ಮ ಅಣ್ಣ ಏನಾದ್ರು ಒಪ್ಕೊಬಿಟ್ಟಿದ್ರೆ ಇಲ್ಲೇ ಬಂದು ನಾವು ಎಲ್ಲರೂ ಕೆಲಸ ಸೇರ್ಕೊಂಡು ಇಲ್ಲೇ ಬಾಡಿಗೆ ಗಿಡಿಗೆ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಬೋದಾಗಿತ್ತು ನಿಮ್ಮ ಅಣ್ಣ ಒಪ್ಪಕ್ಕಿಲ್ಲ ಯಾವಾಗ ನೋಡು ಊರಲ್ಲಿ ಕೂಲಿ ಮಾಡೋಕ್ಕೆ ಹೋಗ್ತದೆ ಹೊರತು ಹಿಂಗೆಲ್ಲ ಹೊರಗಡೆ ಬಂದು ದುಡಿಬೇಕು ನಾವು ನಕ್ಕ ಸಂಪಾದನೆ ಮಾಡಬೇಕು ಅನ್ನೋ ಬುದ್ಧಿನೇ ಇಲ್ಲ ಕರವ ನಿಮ್ಮ ಅಣ್ಣನಿಗೆ ನಿಜವಾಗ್ಲೂ ಹೊಸಿ ಬೇಜಾರಾಯ್ಕೊಂಡು ನನಗೆ ಏನು ಹೇಳಕ್ಕಾಗದ ನಿಮ್ಮ ಅಣ್ಣನಿಗೆ ಹೇಳಕ್ಕೆ ಆಯ್ಕಿಲ್ಲ ಕಣ್ಣು ಸೌಮ್ಯ ಈ ಸತಿ ಊರಿಗೆ ಬಂದರೆ ನೀನು ಹೇಳಿಯಾ ಅದಕ್ಕೆ ನಿಮ್ಗೆ ಏನು ಗೊತ್ತು ನಿಜ ಹೇಳ್ತೀನಿ ಭಾಳ ಕಷ್ಟ ಕಣಕ್ಕೆ ಸಿಟಿ ಜೀವ ಏನಾರು ಸ್ವಲ್ಪ ಅನ್ಕೊಬಿಟ್ಟಿದ್ರ ಹೆಂಗೋ ಊರೆಲ್ಲ ಆರಾಮಾಗಿದ್ದೀರಿ ಸ್ವಂತ ಮನೆ ಬಾಡಿಗೆ ಕಟ್ಟಂಗಿಲ್ಲ ಸುಮ್ಕಿರಿ ಹಂಗೆಲ್ಲ ಆಸೆ ಮಾಡ್ಕೊಬೇಡಿ ಕಣಕ್ಕೆ ಅಲ್ಲಿರೋ ಸುಖ ನಿಜವಾಗೂ ಸಿಟಿ ಸಿಗೋಕ್ಕಿಲ್ಲ ಏನಾರೇ ಅಂದರೆ ಇವರೇ ದೊಡ್ಡ ಕೆಲಸದಲ್ಲಾದ್ರೆ ಸಂಬಳ ಬರ್ತದೆ ಹೆಂಗೋ ನಮಗೆ ಸರಿ ಆಯ್ತದೆ ಈಗ ಬಂದು ಫ್ಯಾಕ್ಟ್ರಿಗೆ ಸೇರ್ಕೊಂಡು ಗಾರ್ಮೆಂಟ್ಸ್ ಸೇರ್ಕೊಂಡು ವನ್ವಾಸ ಹತ್ಬೇಕು ಅನ್ನೋದು ಏನಿತ್ತು ಅಚ್ಚುಕಟ್ಟಾಗಿ ಇರೋಕ್ಕಾಗಿಲ್ವ ಊರಲ್ಲಿ ನೀವು ಇವೆಲ್ಲ ಆಸೆನೇ ಮಾಡ್ಕೊಳಕ್ಕೆ ಹೋಗಬೇಡಿ ಅಯ್ಯೋ ಏನಿಲ್ಲ ಇರ್ಬೋದು ಕಣವ ನಿಮ್ಮ ಅಣ್ಣ ಒಪ್ಪಕ್ಕಿಲ್ಲ ಅವನು ಅಪ್ಪ ಹಾಕಿದ ಆಲ್ಮಾರ ಅಂತ ಅಲ್ಲೇ ಬಿ ಸಾಯಕ್ಕೆ ಇಷ್ಟಪಡ್ತಾನೆ ಅದು ಬಿಟ್ಟು ಹಿಂಗೆ ಹೋಗ್ಬೇಕು ಹಿಂಗೆ ಬಿಡಬೇಕು ಹಿಂಗೆ ಬದುಕಬೇಕು ಬಾಳಬೇಕು ಅನ್ನೋ ಬುದ್ಧಿನೇ ಇಲ್ಲ ಕಣ್ಮಗ ನಿಜವಾಗ್ಲೂ ಸ್ವಲ್ಪನೂ
ಅಯ್ಯೋ ಅದೇ ಯಾವಾಗ ನಿಮ್ಮ ಅಣ್ಣಂಗೆ ಬುದ್ಧಿ ಬಂದದ ನನ್ನ ಜೀವನ ಯಾವಾಗ ಸರಿ ಆದದು ಅಂತ ಹೋಗಂಗಿಲ್ಲ ಬರಂಗಿಲ್ಲ ಏನಿಲ್ಲ ಏನೊಂದು ಕೂಟ್ರು ತಗೊಳಕ್ ಗತಿ ಇಲ್ಲ ನೋಡು. ಬರೀ ಅಲ್ಲಿ ಗೇಯ್ಬೇಕು ಇಲ್ಲಿ ಬಂದು ತಿನ್ಬೇಕು ಉಣ್ಬೇಕು ಅಷ್ಟೇ. ಇಟ್ಟು ಬಟ್ಟೆ ಮ್ಯಾರವಾಗಿವಿ ಹೊರ್ತು ಒಂದು ಜೀವನದಲ್ಲಿ ನಾವು ಏನು ಮಾಡೋಕ್ಕಾಯ್ತಿಲ್ಲ ಕಣವ. ಅದಕ್ಕೆ ನಾನು ಯಾವ ಮಕ್ಕಳು ಬೇಡ ಮುರಿನೂ ಬೇಡ ಅಂದ್ಬಿಟ್ಟು ನಾನು ಮಕ್ಕಳನ್ನು ಮಾಡ್ಕೊಂಡಿಲ್ಲ. ನಮ್ಮ ಥರ ಬಿಕಾರಿ ಜೀವನ ಅವ್ರವ ಆಗ್ಬೇಡ್ದು ಅಂದ್ಬಿಟ್ಟು ಅಲ್ಲಕನಕ್ಕೆ ಮಕ್ಳು ಆಗಲಿ ಬಿಡಿ ಹತ್ತು ಕುಯ್ಕು ಏನು ಸಂಬಂಧ. ಅಯ್ಯೋ ನಿಮ್ಮ ಅಣ್ಣ ಅನ್ಸಾಕದೆ ಅಷ್ಟು ಮಟ್ಕದೆ ಇನ್ನು ಅವ್ದು ಬೇರೆ ಹುಟ್ಟಿ ಅದು ಒಟ್ಟು ವನವಾಸತ್ಲ ಇವನು ಕೊಟ್ಟು ಸೇರ್ಕೊಂಡು ಬೇಡ ಕಣವ. ನನಗಂತೂ ನಿಜವಾಗ್ಲೂ ಮಕ್ಕಳೇ ಬೇಡ ಅನ್ಸ್ಬಿಟ್ಟದೆ ಈ ಜೀವನದಲ್ಲಿ. ಏನು ನೆಮ್ಮದಿಲ್ದಾದ್ಮೇಲೆ ಯಾವ ಮಕ್ಳು ಕಟ್ಕೊಂಡೇನೆ ಯಾವ ಮರಿ ಕಟ್ಕೊಂಡೇನೆ ಯಾವ್ದು ಕಟ್ಕೊಂಡೇನವ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಅಯ್ಯೋ ಹೋಗು. ನಾನಂತೂ ನೀನೇನಾರು ಅನ್ಕೊಬಿಡು ಚಿನ್ನು. ನನಗಂತೂ ಮಕ್ಕಳೇ ಬೇಡ. ನಾವೇನಿದ್ರೆ ಒಂದು ಜೀವನದಲ್ಲಿ ಸೆಟ್ಲ್ ಆಗಬೇಕು ಆಮೇಲೆ ಮಕ್ಳು ಮಾಡ್ಕೋಬೇಕು ಅನ್ಸೊಮ್ಮೆ. ಅಲ್ಲಿ ಗಂಟ ನಮ್ಗೆ ಯಾವ ಮಕ್ಳು ಬೇಡ ಮರಿನೂ ಬೇಡ ಅಂದ್ರೆ ಅದಕ್ಕೆ ಎಲ್ಲ ಮಕ್ಳಿಲ್ಲ ಅಂತ ಸ್ಪರ್ಧಾಡ್ತಾರೆ. ಅದು ಬೇರೆ ಮಾಡ್ಕೊಳ್ಳಿ ನೀವು. ಅಲಕನದಕ್ಕೆ ವಂಶದ ಕುಡಿ ಬೆಳೆ ಬೆಳ್ತದಕ್ಕೆ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಬೇಡ್ದ ಹಿಂಗೆ ಆಡ್ತಾ ಇದೀರಲ್ಲ ನೀವು. ಅಯ್ಯೋ ನಿಮ್ಮ ಅವನು ನಿಮ್ಮ ಅಪ್ಪನು ಏನು ಎಳ್ದಾಡ್ತಿದ್ರವ ಸುಮ್ಕಿರು. ಸುಮ್ಮನೆ ನಿನಗೆ ಪಾಪ ಬರ್ಬೋದು ನಮ್ಮ ಅವನಿಗೂ ನಮ್ಮ ಅಪ್ಪನಿಗೂ ಹಿಂಗೆ ಅಂತಾಳಲ್ಲ ಅಂತ ಒಂದು ದಿವಸ ಅವರು ಆಕೆ ನೀರು ಕಳಕ್ಕೆ ಆಯ್ತೇವಿ ಏನು ಸಮಾಚಾರ ಏನು ಎಂತು ಅಂತ ಒಂದು ದಿವಸ ಮಾತು ಕೇಳಲಿಲ್ಲ ಕರ ನಿಮ್ಮ ಅವನು ನಿಮ್ಮ ಅಪ್ಪನೂ. ಅವ್ರಿಗೆ ಬೇಕಾಗೇ ಇಲ್ಲ ಅವ್ರಿಗೆ ಯಾವ ಹೆಣ್ಣು ಬೇಡ ಗಂಡು ಬೇಡ. ಅದು ಯಾರಿಗೆ ಮಾಡೋಕ್ಕಂತ ಹಂಗೆ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅದೇನೋ ಕಾಣಪ್ಪ. ಇರೋ ಆಸ್ತಿ ಅದು ಯಾರಿಗೂ ಬರೀಬೇಕು ಅಂದ್ಕೊಂಡಿದ್ದಾರೆ ಏನಕ್ಕಂತ ಹಾಕು. ಈಗ ನಿನ್ನ ಕುಟುಂಬ ತರ್ತಿಲ್ಲ ನಮ್ಮ ಕುಟುಂಬ ಚೆನ್ನಾಗಿಲ್ಲ ಇನ್ನೇನು. ಅಯ್ಯೋ ಹೋಗು ಯಾರಿಗಾರು ಕೊಟ್ಕೊಳ್ಳಿ. ನನಗೆ ಅದಕ್ಕೆ ಕಣವ ನೀವು ಅಣ್ಣನ ಮೇಲೆ ನಂಗೆ ನಂಬಿಕೆ ಇಲ್ಲ ಮಗ. ಅದಕ್ಕೆ ಯಾವ ಸಾಹಸನೂ ಬೇಡ ಅಂದ್ಬಿಟ್ಟು ನನ್ನ ಮಕ್ಕಳು ಬೇಡ ಏನು ಬೇಡ. ಇರೋ ಗಂಟೆ ಗೇಯ್ಕೊಂಡು ಕುಳಿಯೋರು ಅಲೆ ಮಾಡ್ಕೊಂಡು ಉಣ್ಣೋದು ಸ್ವಾತಂತ್ರ್ಯ ಸಾಯೋದು ಅಷ್ಟೇ ನಾನು ತೀರ್ಮಾನ. ಅದಕ್ಕೆ ಮಕ್ಕಳು ಐಕ್ಳು ಬೇಡ ಅನ್ಕೊಂಡು ನಾನು ಸುಮ್ಮನೆ ಇರೋದು ಕಣ್ಮಗ. ನೀನೇನಾರು ಅನ್ಕೋ ಲೈಫಲ್ಲಿ ಸೆಟ್ಲ್ ಆಗಂಟ ಯಾವ ಆಗಲಿ ನನ್ನ ಜೀವನದಲ್ಲಿ ನಾವು ಕಷ್ಟ ಅನ್ಬೋಸೋದಲ್ದಾನೆ ನಮ್ಮ ಹೊಟ್ಟೆಲಿ ಹುಡ್ತಾವೆ ಬೇರೆ ಕಷ್ಟ ಅನ್ಬೋಸ್ಲಿ ಅಂದ್ಬಿಟ್ಟು ಎತ್ಕೊಂಡು ಕೂತ್ಕೊಳಕ್ಕದ. ಮಾಡು ಬಂಗವ ಸುಮ್ಮನೆ ಯಾಕೆ ಬುಡಕ್ಕೆ ಅವು ಕೆರೆ ಬುಡಿಯತ್ತಾಗಿ ಟೆನ್ಷನ್ ಮಾಡ್ಕೊಬೇಡಿ. ಹೆಂಗಿತ್ತು ಎಲ್ಲ ನೋಡಿದ್ರೆ ಇಷ್ಟ ಆಯ್ತಾ? ಸೂಪರ್ ಆಗಿತ್ತು ಕನ್ಸೊಮ್ಮೆ ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು ನನಗಂತೂ ಸೂಪರ್ ಆಗಿತ್ತು. ಆಯ್ತು ಬಿಡಿ ಹಂಗೆ ಇವರು ಸೀರೆ ತಗೊಂಡು ಅಂದ್ಬಿಟ್ಟು ಕಾಸು ಕೊಟ್ಟಿರೋದಕ್ಕೆ ಅದೇನು ಹೋಗೋದು ಟೈಮ್ ಆಗೋಯ್ತಾರೆ ಅನ್ಕೊಂಡು ಬಂದು ನಿಮ್ಗೊಂದು 1000 ರೂಪಾಯಿ ಕೊಡ್ತೀನಿ ಹೋಗಾಗ ತಗೊಂಡೋಗಿ. ಅಯ್ಯೋ ಇಷ್ಟೆಲ್ಲ ಮಾಡಿದ್ದೀರಿ ತಿರ್ಗಾ ದುಡ್ಡು ಬೇರೆಯಾ? ಸರಿ ಬಿಡು ಆಯ್ತು ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀನಿ ಅಂತೆ. ಯಾಕಂದಕ್ಕೆ ಅಣ್ಣ ಒಂದು ಫೋನು ಮಾಡಿಲ್ಲ ಏನೂ ಇಲ್ಲ. ಏನು ಅಣ್ಣಂಗೆ ಹೇಳಿದಿರ ಇಲ್ವೋ? ಹೇಳ್ಬಿಟ್ಟೆ ಬಂದೆ ಕಣವ. ಸೋಮೆ ನೋಡ್ಬೇಕು ನೋಡಂಗಾಗ್ಬಿಟ್ಟದೆ ನೋಡ್ಕೊಬತ್ತೀನಿ ಕಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ ಬಂದೆ. ಹೇಳ್ದಾನೆ ಬರೋಕ್ಕಾಗದವ ನಿಮ್ಮ ಅಣ್ಣಂತವು ಏನು ಕ್ಯಾಣಕ್ಕಿತ್ತಿ ಒದರ್ತಾನೆ. ಆಮೇಲೆ ಕ್ಯಾಣಕ್ಕಿತ್ತು ಒದರ್ತಾನೆ ಸುಮ್ಕಿರು. ಅವ್ನಿಗೆ ಹೇಳ್ದಾನೆ ಇರೋಕ್ಕಾಗದ ಹೇಳ್ಬಿಟ್ಟೆ ಬಂದಿತ್ತು. ಸರಿ ಕಣಕ್ಕೆ ಆಯ್ತು ಇರಿ ಕೂತ್ಕೊಳ್ಳಿ ಏನಾದ್ರು ಮಾಡ್ಕೊಬತ್ತೀನಿ. ಊಟ ಇಷ್ಟ ಆಗಲಿಲ್ಲ ನನಗೆ ಹೋಟ್ಲಲ್ಲಿ. ನಿಮ್ಗೆ ಇಷ್ಟ ಆಯ್ತಾ? ಅಯ್ಯೋ ಚಂದಗನಾಗಿತ್ತಲ್ವ ಸೂಪರ್ ಆಗಿತ್ತು. ನನಗೆ ಒಂದು ಕಾಫಿ ಮುಡಿ ಕೊಟ್ಬಿಡವ ತಲೆನೋಯ್ತದೆ. ಸರಿ ಅದಕ್ಕೆ ಆಯ್ತು ಮಾಡ್ಕೊಟ್ಟಂಗೆ ಕೂತ್ಕೊಳ್ಳಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.